मम्मा के समान गुणमूर्त और शक्ति स्वरूप स्थिति के लिए योग साधना। इकोनॉमी के गुण द्वारा श्रेष्ठ एवं कुशल प्रबंधक की शक्ति। ಉಳಿತಾಯದ ಗುಣದ ಮೂಲಕ ಶ್ರೇಷ್ಠ ಮತ್ತು कुशल आडಳಿತದ शक्ति। मम्मा का यज्ञ से बहुत स्नेह था। वे कहा करती थी कि यज्ञ की कोई भी चीज बेकार नहीं जानी चाहिए। ಮಮ್ಮರವರಿಗೆ ಯಜ್ಞದ ಜೊತೆಗೆ ಬಹಳ ಸ್ನೇಹ ಇತ್ತು. ಮಮ್ಮ ಹೇಳ್ತಿದ್ರು, ಯಜ್ಞದ ಯಾವುದೇ ವಸ್ತು ವ್ಯರ್ಥ ಹೋಗಬಾರದು. मम्मा एक एक दाने का भी विशेष ध्यान रखती थी. मम्मा ಒಂದೊಂದು ಕಾಳುಗಳಿಗೂ ವಿಶೇಷವಾಗಿ ಗಮನ ಕೊಡ್ತಿದ್ರು. मम्मा कहती, गेहूं का एक दाना भी मोहर के बराबर है. ಗೋಧಿಯ ಒಂದೊಂದು ಕಾಳು ಸಹ ಒಂದೊಂದು ಮೊಹರಿಗೆ ಸಮಾನ. एक इकोनॉमी के गुण से वे कुशल प्रबंधक बन गई. ಮಮ್ಮರವರ ಹತ್ರ ಈ ಉಳಿತಾಯದ ಗುಣ ಇರೋದ್ರಿಂದ ಅವರು ಕುಶಲ ಆಡಳಿತವನ್ನ ನಡೆಸಿದ್ರು. यज्ञवत्सों की स्थूल सूक्ष्म आध्यात्मिक पालना भी की, लेकिन इकोनॉमी से चलना भी सिखाया. ಅಂದ್ರೆ ಯಜ್ಞವತ್ಸರಿಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಆಧ್ಯಾತ್ಮಿಕ ಪಾಲನೆಯನ್ನ ನೀಡುವ ಜೊತೆಗೆ ಉಳಿತಾಯದಿಂದ ಹೇಗೆ ನಡಿಬೇಕು ಅನ್ನೋದನ್ನು ಸಹಿತ ಕಲಿಸಿಕೊಟ್ರು. तो हम भी मम्मा के इस गुण का अनुसरण करते हुए यज्ञ की संभाल करें, इकोनॉमी और एक नामी वाले बने. ನಾವು ಸಹ ಮಮ್ಮಾರವರ ಸಮಾನ ಈ ಗುಣವನ್ನ ಅನುಕರಣೆ ಮಾಡೋಣ, ಯಜ್ಞವನ್ನ ಸಂಪಾಲನೆ ಮಾಡೋಣ. ಏಕನಾಮಿ, ಒಬ್ಬ ಶಿವ ತಂದೆ ವಿನ ಬೇರೆ ಯಾರೂ ಇಲ್ಲ. ಏಕನಾಮಿ ಮತ್ತು ಎಕಾನಮಿ, ಉಳಿತಾಯ ಮಾಡೋರಾಗೋಣ. ಅಚ್ಚ, ಯೋಗಾಭ್ಯಾಸ ಮಾಡೋಣ. ಆತ್ಮಜ್ಯೋತಿ ಚೈತನ್ಯ ಶಕ್ತಿ ಒಂದೊಂದು ಶಬ್ದ ಹೇಳುತ್ತಾ ಹೋದಂತೆ ಆತ್ಮಜ್ಯೋತಿಯನ್ನು ದರ್ಶಿಸಿರಿ. ಆತ್ಮನ ದಿವ್ಯ ರೂಪವನ್ನ ದರ್ಶಿಸಿರಿ. ಆತ್ಮನ ದಿವ್ಯ ಗುಣವನ್ನ ದರ್ಶಿಸಿರಿ. ಆತ್ಮಜ್ಯೋತಿ ಏಕಾಂತವಾಸಿ, ಆತ್ಮಜ್ಯೋತಿ ಏಕಾಗ್ರ ಚಿತ್ತ, ಆತ್ಮಜ್ಯೋತಿ ಏಕರಸವಾಗಿ ಬೆಳಗುತ್ತಿರುವ ಅವಿನಾಶಿಯಾದ ಜ್ಯೋತಿ, ಆರದ ಜ್ಯೋತಿ, ನಿರಂತರ ಬೆಳಗುತ್ತಿರುವ ಜ್ಯೋತಿ ನಾನು. ಬಾಬರವರ ಶಕ್ತಿ, ಬಾಬರವರಿಂದ ಹೊರಹೊಮ್ಮುವ ದಿವ್ಯ ಪ್ರಭೆ, ಬಾಬರವರಿಂದ ಹೃದಯ ತುಂಬಿ ಚಿಮ್ಮುತ್ತಿರುವ ಪ್ರೀತಿಯ ಅಲೆಗಳು, ಬಾಬರವರಿಂದ ಕ್ಷಣ ಕ್ಷಣಕ್ಕೂ ಹರಿದು ಬರುತ್ತಿರುವ ಆಶೀರ್ವಾದದ ತರಂಗ, ಕಲ್ಯಾಣಕಾರಿ ವೈಬ್ರೇಷನ್. ಸದಾ ಒಳ್ಳೆಯದನ್ನ ಬಯಸುವಂತಹ ಸಕಾಶ್ ಆತ್ಮಜ್ಯೋತಿ
ಶಿವ ತಂದೆಯ ಕಲ್ಯಾಣಕಾರಿ ಸಕಾಶ್ನಲ್ಲಿ ಪ್ರಕಾಶಮಯವಾಗಿ, ಏಕರಸವಾಗಿ, ಏಕಾಗ್ರ ಚಿತ್ತದಿಂದ ಶಕ್ತಿಶಾಲಿಯಾಗಿ ಬೆಳಗುತ್ತಿರುವ ಜ್ಯೋತಿ ನಾನು. ಸೃಷ್ಟಿ ನಾಟಕದ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನ ಅರಿತುಕೊಂಡ ಆತ್ಮಜ್ಯೋತಿ ಈ ಸಮಸ್ಯಾ ಜಗತ್ತಿನಲ್ಲಿ ನೋ ಪ್ರಾಬ್ಲಮ್, ನೋ ಕ್ವಶನ್, ಸುತ್ತಮುತ್ತ ಎಲ್ಲ ವ್ಯಕ್ತಿಗಳ ನಡುವೆ ಬದುಕುವಾಗ, ಎಲ್ಲರ ಪಾತ್ರವನ್ನ ನೋಡುವಾಗ ನೋ ಕೊಟೇಶನ್. ಪ್ರತಿಯೊಂದು ಪಾತ್ರನು ಕಲ್ಯಾಣಕಾರಿ ಪಾತ್ರ, ಕಲ್ಯಾಣಕಾರಿ ಸಮಯ. ಬರುವ ಪರಿಸ್ಥಿತಿಗಳು ಕಲ್ಯಾಣಕಾರಿ, ನೋ ಕ್ವಶನ್. ಪ್ರತಿಯೊಂದು ಪಾತ್ರಧಾರಿಗಳು ಸಹ ಸ್ವತಂತ್ರ ಪಾತ್ರಧಾರಿಗಳು, ನೋ ಕೊಟೇಶನ್. ಸ್ವಯಂ ಪ್ರತಿ ಆತ್ಮಜ್ಯೋತಿಯನ್ನ ನೋಡಿ ನೋ ಕನ್ಫ್ಯೂಷನ್. ಸಂಕಲ್ಪದ ಉಳಿತಾಯ, ಮಾತಿನ ಉಳಿತಾಯ, ಸಮಯದ ಉಳಿತಾಯ ಮಾಡುವ ಎಕಾನಮಿಯ ಅವತಾರಿ ನಾನು. ಮಮ್ಮರವರ ಸಮಾನ ಸರ್ವರಿಗೂ ಸ್ನೇಹವನ್ನ ನೀಡುತ್ತಾ, ಸರ್ವರಿಗೂ ಸಹಯೋಗವನ್ನ ನೀಡುತ್ತಾ, ಸರ್ವರಿಗೂ ಪಾಲನೆಯನ್ನ ನೀಡುತ್ತಾ, ಸರ್ವರಿಗೂ ಮದದಗಾರ ನಾನು. ಯಜ್ಞದ ಸಂಭಾಲನೆಯಲ್ಲಿ ಪೈಸೆ ಪೈಸೆನು, ಪ್ರತಿಯೊಂದು ಕಾಳು ಕಡಿನೂ ಸಹ ಉಳಿತಾಯ ಮಾಡಿ ಸಾರ್ಥಕಗೊಳಿಸುವ ಉಳಿತಾಯದ ಅವತಾರಿ ನಾನು. ಆತ್ಮಚ್ಯುತಿ ಸರ್ವರಿಗೂ ಸಹಯೋಗಿ, ಸರ್ವರ ಸ್ನೇಹಿ. ನಿನಗಾಗಿ ನಾನು ಬದುಕಿಹೆನು, ನಿನ್ನನೆ ನಾನು ನಂಬಿಹೆನು. ತಂದೆಯು ನೀನು, ತಾಯಿಯು ನೀನು, ಬಂಧು ಬಳಗ ಎಲ್ಲವೂ ನೀನು. ತಂದೆಯು ನೀನು, ತಾಯಿಯು ನೀನು, ಬಂಧು ಬಳಗ ಎಲ್ಲವೂ ನೀನು. ಬಂಧು ಬಳಗ ಎಲ್ಲವೂ ನೀನು. ನಾನೇ ನಿನ್ನವನು, ಬಾಬಾ ನೀನೇ ನನ್ನವನು, ನೀನೇ ನನ್ನವನು.